ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದೆಲ್ಲ ಅವಂದಲ್ಲಪ್ಪ, ಅವನ್ ಕೆಲಸ ಮಾಡ್ತಿರೋ ಯಜಮಾನ್ರದು. ಹಾಗಂತ ನಿಮ್ಮ ಹತ್ರ ಅವ್ನು ಸುಳ್ಳು ಹೇಳಿರ್ಬೇಕಷ್ಟೇ. ಆ ಊರಿಗೆ ಅವನು ಯಜಮಾನ, ಸರ್ವಸ್ವ, ಕೋಟ್ಯಾಧೀಶ್ವರ. ದುಡ್ಡು ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿಯೋರನ್ನ ನೋಡಿದೀನಿ, ಆದ್ರೆ ಹೆತ್ತ ತಾಯಿಗೆ ಕಾಗೆ ಆರ್ಸೋರ್ನ ಇದೇ ಮೊದಲನೇ ಸಲ ನೋಡ್ತಾ ಇರೋದು. ಇಲ್ಲಪ್ಪ, ನನ್ ಕರ್ಣ ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳೋದಿಲ್ಲ. ಹಾಗಾದ್ರೆ ನಾನು ನನ್ನ ಕಣ್ಣಾರೆ ನೋಡಿದ್ದು, ಕಿವೇರೆ ಕೇಳಿದ್ದು ಎಲ್ಲ ಸುಳ್ಳ? ಅಮ್ಮ, ನಿಮಗೆ ನಂಬಿಕೆ ಬರಲಿಲ್ಲ ಅಂದ್ರೆ ನಾನೇ ಅಡ್ರೆಸ್ ಕೊಡ್ತೀನಿ, ಹೋಗಿ ವಿಚಾರಿಸ್ಕೊಳ್ಳಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ಒಂದ್ ನಿಮಿಷ ಅಮ್ಮ. ಅಣ್ಣ, ಒಂದ್ ಸ್ವಲ್ಪ ಪೆನ್ ಕೊಡಿ. ಅಮ್ಮ ತಗೊಳ್ಳಿ. ನಿಮ್ಮಗ ಮನ್ಸ್ ಮಾಡಿದ್ರೆ ನಿಮಗೆ ಅಂತಾರೆ ದೊಡ್ಡ ಆಸ್ಪತ್ರೆನೇ ಕಟ್ಟಿಸ್ಕೊಡ್ಬೋದು. ಆದ್ರೆ ನೀವು ನೋಡಿದ್ರೆ ಬರೀ 25,000ಕ್ಕೋಸ್ಕರ ಇಲ್ಲಿ ತಲೆ ಕಟ್ಸ್ಕೊಂಡ್ ಕೂತಿದ್ದೀರಾ. ಬರ್ತೀನಮ್ಮ. ಮನೆ ಒಳಗಿಂದ ಬರ್ತಾ ಇದೀಯಾ? ಯಾರು ನೀನು? ಇಲ್ಲಿ ನಿನ್ಗೆ ಹೇಳೋರು ಕೇಳೋರು ಯಾರು ಇಲ್ವೇನಾ? ಕ್ಷಮಿಸಿ ಸ್ವಾಮಿ, ಮನೆಯ ಒಳಗಡೆಯಿಂದ ಬಂದವರು ತಾವು, ಹೊರಗಡೆಯಿಂದ ಬಂದವನು ನಾನು. ಹೌದಾ? ಹೌದು ಸ್ವಾಮಿ, ಕೇಳುವವರಿಗೆಲ್ಲ ಸರಿಯಾಗಿ ಹೇಳುವುದೇ ನನ್ನ ಕಾಯಕ, ಹಾಗಾಗಿ ಬಂದೆ. ಇಲ್ಲಿ ನೀನ್ ಯಾರಿಗೇನೇ ಹೇಳಬೇಕು ಅಂದ್ರು ನನ್ನ ಪರ್ಮಿಷನ್ ತಗೊಂಡು ಹೇಳ್ಬೇಕು.